ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಪ್ಪುಗಳನ್ನು ಮಾಡುತ್ತಾನೆ. ಕೆಲವು ತಪ್ಪುಗಳನ್ನು ತಿಳಿದು ಮಾಡಿದರೆ ಇನ್ನು ಕೆಲವು ತಪ್ಪುಗಳನ್ನು ತಿಳಿಯದೆಯೇ ಮಾಡುತ್ತಾನೆ. ಯಾಕೆಂದರೆ ಆಗಿನ ಪರಿಸ್ಥಿತಿ ಹಾಗಿರುತ್ತದೆ. ಅದಕ್ಕಾಗಿ ಕೊರಗುತ್ತಾ ಕುಳಿತರೆ ಜೀವನ ನಡೆಸುವುದು ತುಂಬಾ ಕಷ್ಟ. ತಿಳಿಯದೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿ ತಿಳಿದು ಮಾಡಿದಂತಹ ತಪ್ಪಿಗೆ ತಿದ್ದುಕೊಂಡು ಮುಂದೆ ಈ ರೀತಿ ತಪ್ಪುಗಳನ್ನು ಮಾಡದಂತೆ ತಮ್ಮ ಜೀವನವನ್ನು ನಡೆಸಬೇಕು. ನೀವು ಮಾಡಿದ ಕರ್ಮಕ್ಕೆ ಕಾಣದಂತಹ ದೇವರನ್ನು ಹುಡುಕಿ ಮಂದಿರಕ್ಕೆ ಹೋಗಿ ಚಿನ್ನದ ಕಿರೀಟ ತೊಡಿಸಿ ಹುಂಡಿಗೆ ಹಣವನ್ನು ಹಾಕಿದರೂ ಕೂಡ ನಿಮ್ಮ ಪಾಪ ಕಳೆದು ಹೋಗುವುದಿಲ್ಲ. ನಿಮ್ಮ ಕಣ್ಣ ಮುಂದೆ ಕಾಣುವಂತಹ ಬಡವರನ್ನು ದೇವರೆಂದು ತಿಳಿದು ಅವರ ಸೇವೆ ಮಾಡಿ ಆಗ ನಿಮ್ಮ ಪಾಪ ನಾಶವಾಗಿ ನಿಮ್ಮ ಕಣ್ಣ ಮುಂದೆಯೇ ನಿಮಗೆ ಪುಣ್ಯ ಲಭಿಸುತ್ತದೆ. ಒಂದು ಕಲ್ಲು ಮಂದಿರಕ್ಕೆ ಪ್ರವೇಶಿಸಿ ದೈವತ್ವವನ್ನು ಪಡೆದುಕೊಂಡರೆ ಪ್ರತಿದಿನ ಮಂದಿರಕ್ಕೆ ಹೋಗುವಂತಹ ಮನುಷ್ಯನು ಮಾತ್ರ ಮನುಷ್ಯತ್ವವಿಲ್ಲದೆ ಕಲ್ಲಾಗುತ್ತಾನೆ. ಅನುಮಾನದಿಂದ ಮಾಡುವ ಸಂಸಾರ, ಅಮಾಯಕತೆಯಿಂದ ಜೀವಿಸುವ ಜೀವನ, ಇಷ್ಟವಿಲ್ಲದೆ ಮಾಡುವಂತಹ ಭೋಜನ, ಬೇಡಿಕೊಂಡು ಮಾಡುವ ಪ್ರೇಮ ಇವು ಯಾವತ್ತಿಗೂ ಕೂಡ ಅಪಾಯವನ್ನೇ ಆಹ್ವಾನಿಸುತ್ತದೆ. ಇದನ್ನು ಎಂದಿಗೂ ಕೂಡ ಮರೆಯಬಾರದು. ಆಕಾಶದಲ್ಲಿ ಪೂರ್ವ ಮತ್ತು ಪಶ್ಚಿಮಕ್ಕೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಜನರು ತಮ್ಮ ಮನಸ್ಸುಗಳಿಂದ ಭಿನ್ನತೆ ಸೃಷ್ಟಿಸುತ್ತಾರೆ ಮತ್ತು ನಂತರ ಅವುಗಳನ್ನು ನಿಜ ಅಂತ ನಂಬುತ್ತಾರೆ. ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದೇ ಇರುವುದರಿಂದ ದೂರ ಇರಬೇಕು. ಯಾಕೆಂದರೆ ಅವರು ಎಲ್ಲ ನಿಮ್ಮದೇ ತಪ್ಪು ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಹೂವಿನಂತೆ ಬದುಕಿದರೆ ಪರಿಮಳದಂತೆ ಸೂಸಿ ದಿನದ ಕೊನೆಗೆ ಬಾಡಿ ಹೋಗುತ್ತೇವೆ. ಅದೇ ಕಲ್ಲಿನಂತೆ ಬದುಕಿದರೆ ಉಳಿಯೇಟನ್ನು ತಿಂದು ದೇವರ ಮೂರ್ತಿಯಾಗುತ್ತೇವೆ. ಅದೇ ರೀತಿ ಬದುಕುವುದನ್ನು ನಾವು ಕಲಿಯಬೇಕು. ನಿಮಗೆ ಸಾಧ್ಯ ಇಲ್ಲದಿರುವುದನ್ನು ನೀವು ಮಾಡದೇ ಇದ್ದರೂ ಕೂಡ ಪರವಾಗಿಲ್ಲ. ಆದರೆ ನಿಮಗೆ ಸಾಧ್ಯ ಇರುವುದನ್ನು ನೀವು ಮಾಡಿದರೆ ಅದು ನಿಮ್ಮ ಬದುಕು ಒಂದು ದುರಂತವೇ ಸರಿ. ಜೀವನದಲ್ಲಿ ನೋವನ್ನು ಅನುಭವಿಸದೇ ಇದ್ದರೆ ಸಾಹಸಿಯಾಗಲು ಸಾಧ್ಯವಿಲ್ಲ. ತಪ್ಪು ಮಾಡದೇ ಇದ್ದರೆ ಕಲಿಯುವುದಕ್ಕೆ ಸಾಧ್ಯವೇ ಇಲ್ಲ. ಸೋಲು ಅನುಭವಿಸದೇ ಇದ್ದರೆ ನಿಮಗೆ ಗೆಲುವು ಕಾಣಲು ಸಾಧ್ಯವೇ ಇಲ್ಲ. ನಿಮ್ಮ ಹಿನ್ನಡೆ ಕ್ಷಣಿಕ. ನಿಮ್ಮ ಪ್ರಯತ್ನ ಒಂದೇ ನಿಮ್ಮ ಸಾಧನವಾಗಿರಬೇಕು. ಬಿತ್ತದೆ ಭೂಮಿ ಪೂಜೆ ಮಾಡಿದರೆ ಫಲ ದೊರಕುವುದೇ? ಉಣ್ಣದೆ ಅನ್ನ ಪೂಜಿಸಿದರೆ ಹೊಟ್ಟೆ ತುಂಬುವುದೇ? ಓದದೆ ಸರಸ್ವತಿಯನ್ನು ಪೂಜಿಸಿದರೆ ವಿದ್ಯೆ ಬರುವುದೇ? ಕಷ್ಟಪಡದೆ ಲಕ್ಷ್ಮಿಯನ್ನು ಪೂಜಿಸಿದರೆ ಸಂಪತ್ತು ದೊರಕುವುದೇ? ಕಾಯಕ ಮಾಡದೆ ಪ್ರಾರ್ಥನೆ ಪೂಜೆಯನ್ನು ಸಲ್ಲಿಸಿದರೆ ದೇವರು ಒಲಿಯುವನೇ? ಯಶಸ್ಸಿನ ಪದಗಳನ್ನು ತಿಳಿಯುವುದಕ್ಕೆ ಈ ಜೀವನದಲ್ಲಿ ಏರಿಳಿತಗಳು ಬಹಳ ಮುಖ್ಯ. ಯಾಕೆಂದರೆ ECGಯಲ್ಲಿ ನೇರ ಗೆರೆಗಳು ಬಂದರೆ ಈ ಜೀವ ಇಲ್ಲ ಎಂದೇ ಅರ್ಥ. ಮುಚ್ಚಿದ ಬಾಯಿಯ ಮೀನು ಎಂದಿಗೂ ಕೂಡ ಗಾಳಕ್ಕೆ ಸಿಕ್ಕಿ ಬೀಳುವುದಿಲ್ಲ. ಈ ಮಾತು ಬರೀ ಮೀನಿಗಷ್ಟೇ ಅನ್ವಯವಾಗುವುದಿಲ್ಲ, ಮನುಷ್ಯನಿಗೂ ಕೂಡ ಅನ್ವಯವಾಗುತ್ತದೆ. ಬಹುತೇಕ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ತಮ್ಮ ಬಾಯಿಯಿಂದಲೇ ಕಷ್ಟಕ್ಕೆ ಸಿಲುಕುತ್ತಾರೆ. ಧ್ವನಿ ಬದಲಾದರೆ ಬದುಕು ಬದಲಾಗುತ್ತದೆ. ವಾದ ಮಾಡುವಾಗ ಎತ್ತರಿಸಬೇಕಾದದ್ದು ಧ್ವನಿಯನ್ನಲ್ಲ ಗೆಳೆಯರೇ, ವಿಷಯದ ಸತ್ವವನ್ನು. ಒಂದು ಮಾತು ನೆನಪಿರಲಿ, ಪ್ರಕೃತಿ ನಳನಳಿಸುವುದು ಗುಡುಗಿನಿಂದಲ್ಲ, ಮಳೆಯಿಂದ. ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.